ಪ್ರಿಯ ದೇವಜನರೇ, ತಪಸ್ಸು ಕಾಲದ ಅಭಿಷೇಕಕ್ಕೆ ನಿಮಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಪವಿತ್ರಾತ್ಮರ ಫಲಗಳು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ರಿಂದ 23 ವಾಕ್ಯ ಹೇಳುತ್ತದೆ, ಆತ್ಮದ ಫಲಗಳು 9. ಇವು ಮನುಷ್ಯನ ಸ್ವಭಾವವನ್ನು ಬದಲಾಯಿಸಿ ದೇವರ ಸ್ವಭಾವಕ್ಕೆ ಹತ್ತಿರವಾಗಿಸುತ್ತವೆ. ಪ್ರೀತಿ ಅಂದರೆ ನಿಷ್ಕಲ್ಮಶವಾದ ಪ್ರೀತಿ, ಸಂತೋಷ, ಪರಿಸ್ಥಿತಿಗಳನ್ನು ಮೀರಿ ಬರುವ ಆನಂದ, ಶಾಂತಿ, ಮನಸ್ಸಿನ ನೆಮ್ಮದಿ, ತಾಳ್ಮೆ, ಕಷ್ಟಗಳಲ್ಲಿ ಸಹನೆ, ದಯೆ, ಇತರರ ಬಗ್ಗೆ ಮೃದುತ್ವ, ಒಳ್ಳೆಯತನ, ಸತ್ಕರ್ಮಗಳನ್ನು ಮಾಡುವ ಮನೋಭಾವ, ನಂಬಿಕೆ, ದೇವರಲ್ಲಿ ಮತ್ತು ಇತರರಲ್ಲಿ ವಿಶ್ವಾಸ, ಸೌಮ್ಯತೆ ಅಂದರೆ ಮೃದುವಾದ ನಡೆನುಡಿ, ಆತ್ಮ ಸಂಯಮ, ಸ್ವಂತ ಇಚ್ಛೆ, ಆತ್ಮದ ಮೂಲಕ ಬದುಕು. ಈ ಫಲಗಳು ಮನುಷ್ಯನ ಸ್ವಂತ ಪ್ರಯತ್ನದಿಂದ ಬರುವುದಲ್ಲ, ಬದಲಾಗಿ ಪವಿತ್ರಾತ್ಮನಿಗೆ ನಮ್ಮ ಜೀವನದಲ್ಲಿ ಅವಕಾಶ ನೀಡುವುದರಿಂದ ಫಲಿಸುತ್ತವೆ. ಈ ಗುಣಗಳು ನಮ್ಮಲ್ಲಿರುವಾಗ ನಾವು ಕ್ರಿಸ್ತನ ಶಿಷ್ಯರೆಂದು ಪ್ರಪಂಚಕ್ಕೆ ಸಾಬೀತಾಗುತ್ತದೆ. ಈ ಫಲಗಳನ್ನು ಬೆಳೆಸಿಕೊಳ್ಳುವುದು ನಿರಂತರ ಪ್ರಕ್ರಿಯೆ. ಪ್ರಾರ್ಥನೆ ಮತ್ತು ವಾಕ್ಯದ ಮೂಲಕ ಆತ್ಮದ ಫಲಗಳನ್ನು ನಮ್ಮ ಜೀವನದಲ್ಲಿ ಹೆಚ್ಚಿಸಿಕೊಳ್ಳಬಹುದು. ಆದರೆ ಆತ್ಮದ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಒಳ್ಳೆಯತನ, ನಂಬಿಕೆ, ಸಾತ್ವಿಕತೆ, ಇಂದ್ರಿಯ ನಿಗ್ರಹ. ಇವುಗಳಿಗೆ ವಿರೋಧವಾಗಿ ಯಾವ ಧರ್ಮ ಪ್ರಮಾಣವೂ ಇಲ್ಲ. ಆತ್ಮದ ಮೂಲಕ ನಡೆದು ಪ್ರೀತಿ ಮತ್ತು ತಾಳ್ಮೆಯಿಂದ ಬದುಕಲು ನಮಗೆ ಆತ್ಮನ ಫಲಗಳು ಪ್ರೇರೇಪಿಸುತ್ತವೆ. ಹೌದು ದೇವಜನರೇ, ಪವಿತ್ರಾತ್ಮರ ಫಲಗಳಿಗಾಗಿ ನಾವು ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಆಮೆನ್.